ನಮಸ್ಕಾರ. ನಾವು ಬದುಕೋದಕ್ಕೆ ಅಂತ ಹಲವಾರು ಕೆಲಸಗಳನ್ನು ಮಾಡ್ತೀವಿ. ನಮಗೆ ಕೆಲಸ ಕೊಟ್ಟಂತಹವರ ಜೊತೆಯಲ್ಲಿ ನಾವು ಇದ್ದುಕೊಂಡು ಅವರಿಗೆ ಮೋಸ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಮಾಡಿದರೆ ಒಳ್ಳೆಯದು. ದೇವರು ನಮಗೆ ಒಂದಲ್ಲ ಒಂದು ದಿವಸ ಒಳ್ಳೆಯದನ್ನು ಮಾಡ್ತಾರೆ. ಅವರು ಕಡಿಮೆ ಸಂಬಳ ಕೊಟ್ಟರು ಕೂಡ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಬೇಕು. ಮೋಸ ಆಗಬಾರ್ದು ಮಾಡಿದ ಕೆಲಸಕ್ಕೆ. ಒಬ್ಬ ಕಾಂಟ್ರಾಕ್ಟ್ ಇರ್ತಾರೆ, ಮನೆ ಕಟ್ಟತಕ್ಕಂಥ ಕಾಂಟ್ರಾಕ್ಟ್ರು. ಅವ್ರ ಹತ್ರ ಒಬ್ಬ ಮೇಸ್ತ್ರಿ ಕೆಲಸ ಮಾಡ್ತಿರ್ತಾನೆ. ಸುಮಾರು ವರ್ಷಗಳು ಕೆಲಸವನ್ನು ಮಾಡ್ತಾ ಇರ್ತಾನೆ. ಕಾಂಟ್ರಾಕ್ಟ್ರಿಗೆ ಒಳ್ಳೆಯ ಹೆಸರು ಬಂದಿರುತ್ತೆ. ಒಳ್ಳೆ ಮೆಟೀರಿಯಲ್ ಹಾಕಿ ಮನೆಗಳನ್ನು ಕೊಡ್ತಾ ಇರ್ತಾರೆ. ಕಾಂಟ್ರಾಕ್ಟ್ರು ಕೂಡ ಆ ಮೇಸ್ತ್ರಿನ ತುಂಬ ವರ್ಷಗಳಿಂದ ಇಟ್ಕೊಂಡಿರ್ತಾರೆ. ಸರಿ, ಹೀಗೆ ಇರಬೇಕಾದ್ರೆ ಅವನಿಗೆ ಏಜ್ ಆಗ್ತಾ ಬಂತು ಮೇಸ್ತ್ರಿಗೆ. ಅವನಿಗೆ ಇನ್ನು ಸಾಕು, ಇನ್ನು ಕೆಲಸ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು, ನೋಡಪ್ಪ, ಇದು ನಿನ್ನ ಕೊನೆ ಮನೆ, ಈ ಮನೆಯನ್ನು ಕಟ್ಟಿಬಿಟ್ಟು ನೀನು ರಿಟೈರ್ಡ್ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಾಗ ಇವನೇನು ಮಾಡ್ತಾನೆ, ಇಷ್ಟು ವರ್ಷ ಕೆಲಸ ಮಾಡಿದೆ, ನನ್ನನ್ನು ಇವರು ರೆಕಗ್ನೈಸ್ ಮಾಡಲಿಲ್ವಲ್ಲ, ನನಗೆ ಏನು ಸೈಟ್ ಕೊಡಿಸ್ಲಿಲ್ವ, ಏನು ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವರೇ ಮಾಡ್ತಾರೆ. ಆ ಮನೇನ ಹೆಂಗೆ ಬೇಕೋ ಹಂಗೆ ಕಟ್ಸಿಬಿಡ್ತಾರೆ. ಆ ಒಂದು ಮೆಟೀರಿಯಲ್ ಹೇಗೆ ಬೇಕೋ ಹಾಕಿಬಿಡ್ತಾರೆ. ಮನೆಯನ್ನು ಕಟ್ಸಿಬಿಡ್ತಾರೆ. ಅದು ಕ್ವಾಲಿಟಿ ಇರೋದಿಲ್ಲ. ಸರಿ, ಗೃಹಪ್ರವೇಶ ಆಗುತ್ತೆ. ಅವತ್ತು ಕರೆದುಬಿಟ್ಟು, ನೋಡಪ್ಪ, ತಗೋ ಈ ಕೀನಾ, ಇಷ್ಟು ವರ್ಷ ನನ್ನ ಹತ್ರ ಕೆಲಸ ಮಾಡಿದ್ದಕ್ಕೆ ಈ ಮನೇನ ನಿನಗೆ ಕೊಡ್ತಾಯಿದ್ದೀನಿ, ಇಟ್ಕೋ, ನೀನು ಅಂತಿಮ ಜೀವನವನ್ನು ನೀನು ಇಲ್ಲಿ ಹ್ಯಾಪಿಯಾಗಿರು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವಾಗ ಅನ್ಸುತ್ತೆ ಇವನಿಗೆ, ಅಯ್ಯೋ, ನಾನು ಎಂಥ ಕೆಲಸ ಮಾಡಿದೆ, ಇಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡಿ ಇದೊಂದು ಮನೇನ ಈ ಥರ ಕಟ್ಬಿಟ್ಟನಲ್ಲ, ಅದು ನನಗೆ ಬರುತ್ತೆ ಅಂತ ಗೊತ್ತಾಗಲಿಲ್ವಲ್ಲ. ನಾವು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬಾರ್ದು. ಮೋಸ ಮಾಡಿದರೆ ಇದೇ ಥರ ಆಗುತ್ತೆ. ನಾವು ಮಾಡಿದ್ದು ನಮಗೆ ಕರ್ಮಗಳು ಬಂದುಬಿಡ್ತವೆ ಅಂತ ಹೇಳ್ಬಿಟ್ಟು ಅಂದ್ಕೊತಾನೆ. ಹಾಗೆ ನಾವು ಮಾಡೋ ಕೆಲಸನ ಸರಿಯಾಗಿ ಮಾಡಬೇಕು. ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.